2746 ಕಿಲೋಮೀಟರ್ ಕವರ್ ಮಾಡಿದ್ಮೇಲೆ ಎಂಟಿಗೆ 8 ನಿಮಿಷ ಬಾಯ್ ಬಾಯ್ ಯಶವಂತಪುರ. है क्या 80 रुपीज का ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಟ್ರಾವೆಲ್ ವಿತ್ ಚೇತು. ನಾನು ನಿಮ್ಮ ಚೇತು. ನಾನಿವತ್ತು ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಎಲ್ಲಿಗೆ ಅಂದರೆ ಬೆಂಗಳೂರಿನ ಯಶವಂತಪುರದಿಂದ ದೆಹಲಿಯ ಹಜರತ್ ನಿಜಾಮುದ್ದೀನ್ಗೆ. ಬನ್ನಿ ನಮ್ಮ ಫಸ್ಟ್ ಜರ್ನಿ ಹೇಗಿರುತ್ತೆ ನೋಡೋಣ. ಇವತ್ತಿನ ಜರ್ನಿಗೆ ವಿಜಯವಾಡದು ರ್ಯಾಪ್ 7 ಇಲ್ಲಿ ಕಪ್ಲಿಂಗ್ ಆಗ್ತಾ ಇದೆ. ಜರ್ನಿ ಬಗ್ಗೆ ಹೇಳಬೇಕು ಅಂದರೆ ಬೆಂಗಳೂರಿನ ಯಶವಂತಪುರದಿಂದ ದೆಹಲಿ ಹಜರತ್ ನಿಜಾಮುದ್ದೀನ್ಗೆ ಟ್ರೈನ್ ನಂಬರ್ 12649 ಕರ್ನಾಟಕ ಸಂಪರ್ಕ ಅಂತಿದೆ. ಇದು 2746 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡೋಕ್ಕೆ ನಮ್ಮ ಟ್ರೈನ್ ತೊಗೊಳುತ್ತೆ 43 ಗಂಟೆ ಟೈಮ್. ನಮ್ಮ ಟ್ರೈನು ಡಿಪಾರ್ಚರ್ ಆಗಿದೆ 1 ಗಂಟೆಗೆ ಡಿಪಾರ್ಚರ್ ಆಗಬೇಕಾಗಿತ್ತು. 1:08ಗೆ 8 ನಿಮಿಷ ಡಿಲೇ ಆಗಿ ಡಿಪಾರ್ಚರ್ ಆಗಿದೆ ನಮ್ಮ ಯಶವಂತಪುರ ಜಂಕ್ಷನ್. ಬಾಯ್ ಬಾಯ್ ಯಶವಂತಪುರ. ನಮ್ಮ ಟ್ರೈನ್ ಬಂದಿದೆ 63 ಕಿಲೋಮೀಟರ್ ಜರ್ನಿ ಆದಮೇಲೆ ಫಸ್ಟ್ ಅಫಿಷಿಯಲ್ ಆಲ್ಟ್ ಆದ ತುಮಕೂರು. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕು ಅಂದರೆ TKM ಆ್ಯಂಡ್ ಝೋನ್ ಬಗ್ಗೆ ಹೇಳಬೇಕು ಅಂದರೆ ಇದು ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಬರುತ್ತೆ. ಡಿವಿಷನ್ ಬಂದು ಬೆಂಗಳೂರು ಡಿವಿಷನ್. ನೂರ 60 ಕಿಲೋಮೀಟರ್ ಆದಮೇಲೆ ನಮ್ಮ ಟ್ರೈನ್ ಬಂದಿದೆ 2ನೇ ಅಫಿಷಿಯಲ್ ಆಲ್ಟ್ ಆದಂಥ ಅರಸೀಕೆರೆಗೆ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕು ಅಂದರೆ ASK. ನಂಬರ್ ಆಫ್ ಟ್ರ್ಯಾಕ್ ಬಗ್ಗೆ ಹೇಳಬೇಕು ಅಂದರೆ 10 ಟ್ರ್ಯಾಕು. ಪ್ಲ್ಯಾಟ್ಫಾರಮ್ಮು 5 ಪ್ಲ್ಯಾಟ್ಫಾರಮ್ ಇದೆ. ಯಶವಂತಪುರದಿಂದ 320 ಕಿಲೋಮೀಟ್ರು ಜರ್ನಿ ಆದಮೇಲೆ ನಮ್ಮ ಟ್ರೈನ್ ಬಂದಿದೆ ದಾವಣಗೆರೆಗೆ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕು ಅಂದರೆ DVG ಆ್ಯಂಡ್ 3 ಪ್ಲ್ಯಾಟ್ಫಾರಮ್ ಇದೆ, 4 ಟ್ರ್ಯಾಕ್ ಇದೆ.
ಆ್ಯಂಡ್ ಇದು ಸೌತ್ ವೆಸ್ಟರ್ನ್ ಝೋನ್ಗೆ ಬರುತ್ತೆ ಆ್ಯಂಡ್ ನಮ್ಮ ಮೈಸೂರು ಡಿವಿಷನ್ ಆಪ್ರೇಟ್ ಮಾಡುತ್ತೆ ಇದು. 2 ನಿಮಿಷ ಆಲ್ಟ್ ಆದಮೇಲೆ ನಾವು ದಾವಣಗೆರೆಯಿಂದ ಡಿಪಾರ್ಚರ್ ಆಗ್ತಾಯಿದ್ದೀವಿ. ದಾವಣಗೆರೆ, ಬಾಯ್ ಬಾಯ್ ದಾವಣಗೆರೆ. ಮುನ್ನೂರ 88 ಕಿಲೋಮೀಟ್ರು ಕವರ್ ಮಾಡಿದ್ಮೇಲೆ ನಮ್ಮ ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ಬಂದಿದೆ SMM ಹಾವೇರಿ ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕು ಅಂದರೆ HVR ಆ್ಯಂಡ್ ನಂಬರ್ ಆಫ್ ಪ್ಲ್ಯಾಟ್ಫಾರಮ್ ಬಗ್ಗೆ ಹೇಳಬೇಕು ಅಂದರೆ 3 ಪ್ಲ್ಯಾಟ್ಫಾರಮ್ಮು 5 ಟ್ರ್ಯಾಕ್ ಇದೆ. ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಬರುತ್ತೆ ಆ್ಯಂಡ್ ಇದನ್ನು ಆಪ್ರೇಟ್ ಮಾಡೋದು ಹುಬ್ಳಿ ಡಿವಿಷನ್. 2 ನಿಮಿಷ ಆಲ್ಟ್ ಆದಮೇಲೆ ನಮ್ಮ ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ಡಿಪಾರ್ಚರ್ ಆಗ್ತಿದೆ SMM ಹಾವೇರಿ. ನೋಡಿ ಅಜ್ಜಿತ ಹೆಂಗೆ ಮಾತಾಡ್ತಾರೆ, ಲೂಡೋ ಆಡ್ತಾರೆ ಟೈಮ್ ಪಾಸ್ಗೆ. ಊಟ ಬಂದು 150 ರೂಪಾಯಿ ಊಟ ಅಂತ ಇದು. ಅದು ಚಪಾತಿ ಐತೆ, ಒಂದು ಆಲೂಗಡ್ಡೆ ಬುಜ್ಜಿ ಐತೆ, ದಾಲ್ ಐತೆ, ಸಾಂಬಾರು ಐತೆ, ರೈಸ್ ಐತೆ ಅಷ್ಟೇ. ಆ್ಯಕ್ಚುಲ್ ರೈಲ್ವೆ ಪ್ರೈಸ್ ಬಂದು 80 ರೂಪಾಯಿ ಇದು. ಇಲ್ಲ ಅಲ್ಲಿ ಉಂಟು ಬಿಸಿ ಮಾಡ್ಕೊಳ್ಳೋಕ್ಕೆ. 464 ಕಿಲೋಮೀಟ್ರ್ ಕವರ್ ಮಾಡಿದ್ಮೇಲೆ ನಮ್ಮ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ಬಂದಿದೆ ವಿಶ್ವದ ಅತಿ ಉದ್ದನೆಯ ರೈಲ್ವೆ ಪ್ಲ್ಯಾಟ್ಫಾರಮ್ ಆದ ಹುಬ್ಬಳ್ಳಿಯ ಸ್ಟೇಷನ್ ಕೋಡ್ ಬಂದು UBL ಆ್ಯಂಡ್ ನಂಬರ್ ಆಫ್ ಪ್ಲ್ಯಾಟ್ಫಾರಮ್ ಬಗ್ಗೆ ಹೇಳಬೇಕು ಅಂದರೆ 8 ಪ್ಲ್ಯಾಟ್ಫಾರಮ್ ಇದೆ. ಆ್ಯಂಡ್ ಇದು ಸೌತ್ ವೆಸ್ಟರ್ನ್ ರೈಲ್ವೆ ಝೋನಲ್ಲಿ ಬರುತ್ತೆ ಆ್ಯಂಡ್ ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ನ ಹೆಡ್ ಆಫೀಸ್ ಕೂಡ ಇಲ್ಲೇ ಇರೋದು. ನಾನು ಹೇಳಿದ್ನಲ್ಲ ವಿಶ್ವದ ಅತಿ ಉದ್ದನೆಯ ಪ್ಲ್ಯಾಟ್ಫಾರಮ್ಮು ನಮ್ಮ ಹುಬ್ಳಿ ಅಂತ ಇದೆ ನೋಡಿ. ಅದು ಎಷ್ಟು 1,500 ಮೀಟ್ರ್ ಐತೆ, ಅಂದರೆ ಬರೋಬ್ಬರಿ 1.5 ಕಿಲೋಮೀಟ್ರ್ ಐತೆ. ನಂಬರ್ 2 ಬಂದು ನಮ್ಮ UPಯ ಗೋರಖ್ಪುರ್ 2ನೇ ಸ್ಥಾನ. 2022 ಗಂಟ ನಂಬರ್ 1ನಲ್ಲಿ ಗೋರಖ್ಪುರ್ ಇತ್ತು. 2027ರಲ್ಲಿ ಸಿದ್ಧಾರೂಢ ಸ್ವಾಮೀಜಿ ಹುಬ್ಳಿ ಜಂಕ್ಷನ್ನ ಪ್ಲ್ಯಾಟ್ಫಾರಮ್ ನಂಬರ್ 1ನ್ನ 1,505 ಮೀಟ್ರು ಉದ್ದ ಮಾಡವ್ರೆ. ಇದೆ ಅದು. Yeshwanthpur to Hazrat Nizamuddin via first phase Gundabal, Nagpur, Gwalior is arriving shortly on platform number 1. ಪ್ರಯಾಣಿಕರು ದಯವಿಟ್ಟು ಗಮನಿಸಿ, ರೈಲು ಸಂಖ್ಯೆ 1, 2, 6, 4, 9 ಕರ್ನಾಟಕ ಸಂಪರ್ಕ ಕ್ರಾಂತಿ 120 ಕಿಲೋಮೀಟ್ರ್ ಕವರ್ ಮಾಡಿದ್ಮೇಲೆ ಟ್ರೈನ್ ಬಂದಿದೆ. ಸ್ಟೇಷನ್ GBG ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಬರುತ್ತೆ ಆ್ಯಂಡ್ ಹುಬ್ಳಿ ಡಿವಿಷನ್ ಆಪ್ರೇಟ್ ಮಾಡುತ್ತೆ. 1080 ಕಿಲೋಮೀಟ್ರ್ ಕವರ್ ಮಾಡಿದ್ಮೇಲೆ ನಮ್ಮ ಕರ್ನಾಟಕ ಸಂಪರ್ಕ ಕ್ರಾಂತಿ ಬಂದಿದೆ ಕಾಚಿಗೂಡ. ಸ್ಟೇಷನ್ ಕೋಡ್ ಬಗ್ಗೆ ಹೇಳ್ಬೇಕಂದ್ರೆ KCG ಆ್ಯಂಡ್ ನಂಬರ್ ಆಫ್ ಪ್ಲ್ಯಾಟ್ಫಾರಮ್ 4 ಒಂದು ಟ್ರ್ಯಾಕ್ ಬಂದು 11. ಸೌತ್ ಸೆಂಟ್ರಲ್ ಝೋನಲ್ಲಿ ಬರುತ್ತೆ. ನಮ್ಮ ಹೈದರಾಬಾದ್ ಡಿವಿಷನ್ ಆಪ್ರೇಟ್ ಮಾಡುತ್ತೆ. ನಾವಿವಾಗ ಡಿಪಾರ್ಚರ್ ಆಗ್ತಾ ಇದ್ದೀವಿ ಕಾಚಿಗೂಡ.
उपमा पोहा भैया, रात का कितना? दे दो, रात का अभी ले लूंगा बाद में। पोहा दे दूंगे, वो नहीं उपमा नहीं 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 आपका सर खाने का ऑर्डर, खाना ऑर्डर करना आपका मैडम, खाना रहेगा लंच आपका भैया, भैया मेरा बिल लेके आ जा। बिल चाहिए। हाँ इन्होंने 3130 हाँ actually you raised a complaint regarding हाँ so what is the issue sir 150 के ತಾಲಿ ತಗೊಂಡಿದ್ದಾರೆ from where ಇದೇ ರೀ here ಹ್ಮ್ IRCTC staff है हाँ फोन पे किया ना उसको फोन पे नीतीश नाम okay हाँ you get a food मैंने कल रात कॉल लिया था yesterday night हाँ ನೋಡಿ ನಾವಿವಾಗ ನೆನ್ನೆ ರಾತ್ರಿ 150 ರೂಪಾಯಿ ಕೊಟ್ಟು ಊಟ ತಗೊಂಡಿದ್ದು ಅದ್ರ ಬಂದು ಪ್ರೈಸ್ ಬಂದು 80 ರೂಪಾಯಿ ಆದರೆ ಇವ್ರು ಚಾರ್ಜ್ ಮಾಡೋರು ನಮಗೆ 150 ಅದಕ್ಕೆ ಇವಾಗ ಕಂಪ್ಲೇಂಟ್ ಮಾಡಿದ್ದೀನಿ ಮ್ಯಾನೇಜರ್ ಬಂದು ಕೇಳ್ಕೊಂಡು ಹೋಗೋಣ बिल ला के देना इतनी जल्दी क्या पड़ गई सर हाँ इतनी जल्दी क्यों पड़ गई दिल्ली जाके कंप्लेंट करो क्या ऑर्डर ऑर्डर तो मैं ले रहा था ना हाँ ऑर्डर लेके तभी तो लेके आता ला के अभी ला के दो मैं वापस ले लेता हूँ कंप्लेंट अभी ला के देना का बिल मैं वापस लेता हूँ बिल में कितना लिखा है अमाउंट 80 रुपीज का आता है 80 का तो वो स्टैंड पे खाली है सर हाँ आप बोला क्या मेरे को हाँ भैया किसी को भी बोला है क्या 80 रुपीज का ताले आता है ऐसा वो बिल मांगा इसलिए बोला है वो पहले ही बिल मांगा है वो इसलिए मांगा आप बताया ना मैंने सब खाना को बताया बुलाओ उसको उधर है बुलाओ हाँ समोसे गरम समोसे हाँ समोसे बिरयानी खाना बिरयानी क्या पूछो भैया को बताया कि नहीं पहले ही बताया क्या 80 रुपीज का थाली आता है ऐसा 150 का बोला ना हाँ 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 बोला उसको 80 वाले ही बताया था पहले आप वो पहले 80 वाला भी मैं बोला था इसको आप पहले बिल मांगा था क्या मैं बिल के लिए हाँ इसीलिए 80 बोला है वो मेरे को क्या बोला है वेज नॉन वेज कैसा बोला मैं वेज भी वेज बोला तो तुम क्या बोला वेज में क्या क्या आता है बोला आपको तो पहले बताना चाहिए था ना हाँ? साले तीन मैंने 2 सब्जी बताई हाँ आपको बताया बताया ना हाँ और उसमें एक ही सब्जी आती है हाँ ओनली आलू की सारा हाँ। दाल आएगी हाँ चपाती कितना आता है उसमें फ्राई वाला को चपाती पराठा- कितना आता है पराठा 2 आती है 2 हाँ। पराठा है क्या वो पराठा है आपके क्या पास चपाती चला होगा हाँ 2 दिया था और एक कर्ड होता है अब नहीं तो स्वीट होता है स्वीट भी नहीं था हाँ। सही बात है ये भी तो गलती है ना
स्वीट भी नहीं था वो ना तो पहले ही बिल मांग लिया, इसलिए 80 रुपीज का थाली बोल दिया। मेरे को क्यों बोला नहीं बोला यार। स्वीट भी नहीं था ना, हाँ स्वीट भी होना चाहिए ना उसके साथ में। नाश्ता कितने में दिया? 60 सुबह सुबह नाश्ता आलू पराठा लिया है उन्होंने। सुबह सुबह आलू पराठा लिया है। 60। उसको कितना में दिया उसको? वो उपमा लिया उन्होंने हाँ कितने में लिया? 50 का। हाँ 50 का। हाँ कितना में आता है उपमा? 40 का। हाँ और वो क्वांटिटी नहीं देख रहे आप कितना है उसमें। क्वांटिटी तुम अब वो बोला है क्या क्वांटिटी बढ़ा के देना, ऐसा बोला है क्या? अरे यार ये चीज तो मत करो ना, आपको अब भी खुले कंपनी हम में ही लूट काम रहे कर हैं हो, इधर। हम भी कंपनी में ही काम कर रहे हैं, हमको पता है ना। वहाँ पे What? पूछेगा तो क्या जवाब देना हो जाएगा हमको? वाटर 14 रुपीज का हो गया है अभी। हाँ अभी मैं मैं कब मना कर रहा हूँ कि काम वो 40 रुपए का नहीं है। 15 रुपीज लिया है ना मेरे को, अभी मैं ऑनलाइन किया है, 2 बार लिया, 2 बार भी 15 लिया है। पैसे दिए तो छोड़ो, खुले नहीं रहता है ऐसा बोल के छोड़ देता हूँ। ऑनलाइन किया तो वो भी 15 की लिया है। जाके बिल लेके जाओ 150 का। सुधारो अपनी, इसके वजह से पूरा स्टाफ तुम्हारा बेकार होता है। आप ही का काम जो है रिस्क में हो जाएगा। हाँ? आपका काम ही मुश्किल देखो में आ हमारा कुछ जाएगा मुश्किल ना। में नहीं है। उसका कोई भी क्या भी नहीं जाता है, वो वेंडर वो क्या कंपनी लिया है ना, वो उसका होता है। टेंडर लिया है ना, हाँ, कंपनी उसका को होता है। रिस्क आ जाएगा। अभी ये तो मोटा- कोई नहीं, ये तो इस कंपनी में नहीं दूसरे में चले जाएगा। खाना अच्छा खाए जा, खाए जा। मेरे को थाली नहीं चाहिए। थाली नहीं चाहिए, मैं वापस कर रहा हूँ आपका 150 लिया ना। वापस कर दिया तो क्या माफ हो जाएगा क्या? गलती माफ हो जाएगा क्या? हाँ? पूरा ट्रेन में 150 का ही बेचा है। पूरे ट्रेन में क्या बता रहे हैं ना पैसेंजर को। हाँ ऐसे तो ले नहीं रहे कि लूट रहे हो, खाना भी दे रहे हैं तो बता के ले रहे हैं ना हम ऑर्डर। क्या बता रहे बता रहे हैं। हाँ 80 का थाली किसको बताया? किसको बताया? इसका है ना प्रीमिक्स चाय है ना, कौन सा होगा ना पूरा बॉइल वाटर है। तो आप उसमें प्रिंट रेट लिए ना, देखो ना आप कितना में? थोड़ी बेच रहा है कुछ भी। कितना? 20 रुपए। हाँ? 20 रुपए। 25 लिया था ना मेरे पास। कॉफी लिया, कॉफी का होगा, हाँ कॉफी का 25 है। हाँ अभी बिल ला के दे देना है 150 का। आपको स्टैंडर्ड थाली का बिल चाहिएगा पहले। हाँ, स्टैंडर्ड थाली का बिल मिल जाएगा। बिगर बिल की पैसा भी नहीं मिलेगा। आप बोल तो रहा हूँ स्टैंडर्ड थाली का मिल जाएगा, उतने का होगा उतना दे देना। बात करो। आगे भी जाके पूछ लूंगा कितना में बेच रहा है। मतलब पानी बोलना चाहिए ना भाई, इसका रेट है, लोग के नहीं लोगे या फिर कुछ कहेगा नहीं, क्या होगा? बिल मांगा तो 80 रुपए का स्टैंडर्ड थाली हो गई, वैसे 150 ही थाली हो गई। बोल दिया ना, पैसा जब भी देगा पहले बिल चाहिए। थाली दिए तो उसमें दही भी नहीं दे रहे हैं, सूप भी नहीं दे रहे हैं, पैसे पूरे उसके ले रहे हैं। 30 आपका है, 13 मेरा। क्या प्रॉब्लम? ओवर चार्जिंग ओवर चार्जिंग क्या ओवर चार्जिंग? खाने में ओवर चार्जिंग। आप कौन है? मेरा मैं ऐसी बात। इसी वाला ही खाली दे रहे हैं। मेरे को बीमारी है, उसको कम करा दे। आप लोग सुन के चले जाते हैं, नहीं करते हैं। अभी करिए आप उसको जरा। मेरे को तबीयत खराब है, सांस की बीमारी, आप लोग सुनने के लिए। ಕಂಪ್ಲೇಂಟ್ ಅಂತೂ ಮಾಡಿದ್ದೀನಿ ಇವಾಗ ಓವರ್ ಚಾರ್ಜಿಂಗ್ ಮೇಲೆ. ನೋಡುವ ಮ್ಯಾನೇಜರ್ ಬರ್ತಾರೆ ಏನು ಹೇಳ್ತಾರೆ ನೋಡೋಣ. ಇದು ಫಸ್ಟ್ ಎ ಸಿಲಿ ಏನಪ್ಪ ಅಂತ ಅಂದರೆ ಎಲ್ಲರಿಗೂ ಒಂದೊಂದು ಕ್ಯಾಬಿನ್ ಥರ, ಅಂದರೆ ಒಂದು ರೂಮ್ ಥರ ಕೊಟ್ಬಿಡ್ತಾರೆ, ಹಿಂಗಿರುತ್ತೆ. ಅಲ್ಲಿ ಡೆಲ್ಲಿಗೆ ಹೋಗಿ ತಲುಪಿದ್ಮೇಲೆ ನಿಮ್ಗೆ ತೋರಿಸ್ತೀನಿ.
ಆಮೇಲೆ ರಾತ್ರಿ ಸುಮಾರು ಒಂದು 7:30-8 ಗಂಟೆಗೆ ಊಟ ತೊಗೊಂಡಿದ್ದೆ. ಆ ಊಟ 80 ರೂಪಾಯಿಗೆ ಬರೋದು ಟ್ರೈನಲ್ಲಿ, 80 ರೂಪಾಯಿಗೆ ಮಾರಬೇಕಾಗಿರೋದು ಆ್ಯಕ್ಚುಯಲ್ ಪ್ರೈಸ್ ಬಂದು. ಆದರೆ ಇವರು 150 ರೂಪಾಯಿ ತೊಗೋತಾಯಿದ್ರು. ನಾನೇನು ಮಾಡಿದೆ, ಆಯಿತು ತೊಗೊಳ್ಳೋಣ, ಆಮೇಲೆ ಮಾಡೋಣ ಕಂಪ್ಲೇಂಟ್ ಮೇಲೆ ಅಂತ ಅಂದ್ಬಿಟ್ಟು ತೊಗೊಂಡೆ. ತಿಂದೆ, ಚೆನ್ನಾಗೂ ಇರಲಿಲ್ಲ. 2 ಚಪಾತಿ ಇತ್ತು, ಒಂದು ದಾಲು, ಒಂದು ಬಟಾಣಿ ಮತ್ತು ಆಲೂದು ಒಂದು ಗ್ರೇವಿ, ಆಮೇಲೆ ಒಂದು ಸೂಕಿ ಸಬ್ಜಿ ಅಂತ ಆಲೂಗಡ್ಡೆದು ಕೊಡ್ತಾರೆ, ಅದಿತ್ತು. ಆಮೇಲೆ ಒಂದು 50 ಗೂಗಲ್ ಪೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಂದೆ. ಆಮೇಲೆ ಮಾಡಿ ಅಂತ ಅಂದ. ಆಮೇಲೆ ಬೆಳಗ್ಗೆ ಗೂಗಲ್ ಪೇ ಮಾಡಿದೆ 150 ರೂಪಾಯಿ. ಬಿಲ್ಗೆ ಡಿಮ್ಯಾಂಡ್ ಮಾಡಿದೆ. ಆಮೇಲೆ ಬಿಲ್ ತಂದು ಕೊಡ್ತೀನಿ ಅಂತ ಹೋದೆ. 150 ರೂಪಾಯಿ ಬಿಲ್ ಎಲ್ಲಿ ತಂದು ಕೊಡ್ತಾನೆ? 80 ರೂಪಾಯಿ ಇರೋ ಪ್ರೈಸ್ನ 150 ರೂಪಾಯಿ ಮಾಡಿಬಿಟ್ಟು 150 ರೂಪಾಯಿ ಬಿಲ್ ಎಲ್ಲಿ ತಂದು ಕೊಡ್ತಾಯಿದ್ದಾರೆ. ಆಮೇಲೆ 139ಗೆ ಕಂಪ್ಲೇಂಟ್ ಮಾಡಿದೆ, ರೈಲ್ ಮೇಲೆ ಕಂಪ್ಲೇಂಟ್ ಮಾಡಿದೆ. ಇವಾಗ ಬಂದಿದ್ರು ಮ್ಯಾನೇಜರು ಮತ್ತು ವೆಂಡರು ಎಲ್ಲ ಬಂದಿದ್ರು. ಕೇಳ್ಕೊ ಹೋದ್ರು, 150 ವಾಪಸ್ ತೊಗೊಳ್ಳಿ ಸರ್, ಮಿಕ್ಕಿ ಚೇಂಜ್ ಕೊಡ್ತೀನಿ ವಾಪಸ್ಸು, ನೀವು 70 ರೂಪಾಯಿ ಇತ್ತು 70 ರೂಪಾಯಿ ಕೊಡ್ತೀನಿ ಅಂತ. ನಾನು ಬೇಡಪ್ಪ, ನನಗೆ ಗೊತ್ತು ಇಸ್ಕೊಳ್ಳೋದು, 150 ರೂಪಾಯಲ್ಲಿ 80 ರೂಪಾಯಿ ಊಟ, ನೀವು 70 ರೂಪಾಯಿ ದುಡ್ಡು ಕೊಡಬೇಕು, 70 ರೂಪಾಯಿ ಇಸ್ಕೊಳ್ಳೋ ನನಗೆ ಗೊತ್ತು, ನಾನು ಇಸ್ಕೊತೀನಿ ಬಿಡು ಅಂತ ಅಂದ್ಬಿಟ್ಟು ಕಳಿಸ್ದೆ. ಕಂಪ್ಲೇಂಟ್ ವಾಪಸ್ ತೊಗೊಳ್ಳಿ ಅಲ್ಲ, ಕಂಪ್ಲೇಂಟ್ ವಾಪಸ್ ತೊಗೊಳಕ್ಕಾಗಲ್ಲ, ನೀವೇನು ನನಗೆ ಒಬ್ಬರಿಗೆ ಕೊಟ್ಟಿಲ್ಲ, ಎಲ್ಲರಿಗೂ ಇಡೀ ಟ್ರೈನಲ್ಲಿ ಎಲ್ಲರಿಗೂ ಕೊಟ್ಟಿದ್ಯಾ ಅಂತ ಅಂದ್ಬಿಟ್ಟು ಕಳಿಸಿದ್ದೀನಿ. ನೋಡುವ ಏನು ಮಾಡ್ತಾರೆ. ನಮ್ಮ ಟ್ರೈನ್ದು ಇಲ್ಲಿ ಆಲ್ಟ್ ಇಲ್ಲಿಲ್ಲ, ಯಾವುದೋ ಕ್ರಾಸಿಂಗ್ ಇರಬೇಕು, ಅದಕ್ಕೆ ಇಲ್ಲಿ ಆಲ್ಟ್ ಮಾಡವ್ರೆ. ನೋಡೋಣ. ಇಲ್ಲಿಂದ ಬಲ್ಲಾರ್ ಶಾ ಬಂದು ಒಂದು 10 ಕಿಲೋಮೀಟ್ರ್ ಇರಬೇಕು. ಬಿಫೋರ್ ಟೈಮ್ ಅವನೇ, ಅರ್ಧ ಗಂಟೆ ಮುಂದೆ ಇದ್ದಾರೆ.
भैया क्या लिया है भैया क्या लिया कितना का लिया 90 था इसलिए पूछा ನೋಡಿ ಕಂಪ್ಲೇಂಟ್ ಮಾಡಿದ್ಮೇಲೂ ಮೊಟ್ಟೆ ಬಿರಿಯಾನಿ ಬಂದು 90 ರೂಪಾಯಿ ರೈಲ್ವೆ ಪ್ರೈಸ್ ಇರೋದು ಆದರೆ ಇವ್ರು ಕೊಡ್ತಾವ್ರೆ 100 ರೂಪಾಯಿಗೆ ಬರಲಿ ಮ್ಯಾನೇಜರ್ ಬರಲಿ ನನ್ನ ಹತ್ರ ಕೇಳ್ತೀನಿ ಇವಾಗ ಒಂದು ಕ್ರಾಸಿಂಗ್ ಐತೆ ಇಲ್ಲಿ ನೋಡೋಣ ಯಾವುದು ಅಂತ ನಮ್ದು ಅಫಿಷಿಯಲ್ ಆಯ್ತು ಇಲ್ಲಿ ಇರಲಿಲ್ಲ ಬಲಾರ್ಸಾದಲ್ಲಿರೋದು ಯಾವುದೋ ಕ್ರಾಸಿಂಗ್ ಇರೋದಕ್ಕೆ ಇಲ್ಲಿ ಹಾಕವ್ರೆ ನಮ್ದು ಇಲ್ಲಿ ಅಫಿಷಿಯಲ್ ಆಲ್ಟ್ ಇರಲಿಲ್ಲ ಹೇಳದ್ನಲ್ಲ ನೋಡಿ ಇದು ಗೂಡ್ಸ್ ಟ್ರೈನ್ಗೆ ನಮ್ಮನ್ನ ಆಲ್ಟ್ ಮಾಡವ್ರೆ ನಮಗೂ ಗ್ರೀನ್ ಸಿಗ್ನಲ್ ಸಿಗುತ್ತೆ ನಾವು ಹೊರಡೋಣ ಬನ್ನಿ ಹೋಗೋಣ ನಮ್ಮ ಟ್ರೈನ್ ಇನ್ನೇನು ಗ್ರೀನ್ ಸಿಗ್ನಲ್ ಸಿಗುತ್ತೆ ಹೊರಡೋಣ ನಮ್ಮ ಗಾಡಿನ ಸೈಡ್ ಹೊಡಿತಾ ಇದೆ ದುರಂತೋ ಎಕ್ಸ್ಪ್ರೆಸ್ 12213 ಟ್ರೈನ್ ನಂಬರ್ ಮಳೆ ಸ್ಟಾರ್ಟ್ ಆಗೈತೆ ಇಲ್ಲಿ ಇನ್ನೇನು ಬಲಾರ್ಸ ಒಂದು 3 ಕಿಲೋಮೀಟರ್ 4 ಕಿಲೋಮೀಟರ್ ಇರಬೇಕಷ್ಟೆ ಬಿಸಿಲು ಮಳೆ ಸಾವಿರದ 453 ಕಿಲೋಮೀಟರ್ ಕವರ್ ಮಾಡಿದ್ಮೇಲೆ ನಮ್ಮ ಕರ್ನಾಟಕ ಸಂಪರ್ಕ ಕ್ರಾಂತಿ ಬಂದು ತಲುಪಿದೆ ಬಲ್ಲಾರ್ಸ ಸ್ಟೇಷನ್ ಕೋಡ್ ಬಗ್ಗೆ ಹೇಳ್ಬೇಕಂದ್ರೆ BPQ ಅಂಡ್ ನಮ್ಮ ಸೆಂಟ್ರಲ್ ರೈಲ್ವೆ ಆಪ್ರೇಟ್ ಮಾಡುತ್ತೆ ಸೆಂಟ್ರಲ್ ರೈಲ್ವೆ ಝೋನಲ್ಲಿ ಬರುತ್ತೆ ಅಂಡ್ ನಾಗ್ಪುರ ಡಿವಿಷನ್ ಆಪ್ರೇಟ್ ಮಾಡುತ್ತೆ ನಂಬರ್ ಆಫ್ ಪ್ಲಾಟ್ಫಾರ್ಮ್ ಬಗ್ಗೆ ಹೇಳಬೇಕು ಅಂದರೆ 8 ಪ್ಲಾಟ್ಫಾರ್ಮ್ ಇದೆ 8 ಟ್ರ್ಯಾಕ್ ಇದೆ ಇಲ್ಲಿ ಪಾಸ್ ಆಗ್ತಾ ಇದೆ ನೋಡಿ ಇದು ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ ಟರ್ಮಿನಸ್ ಇಂದ ಬಲ್ಲಾರ್ಸ ಇಲ್ಲಿ ಪಾಸ್ ಆಗ್ತಾ ಇದೆ ನೋಡಿ ಇದು ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ ಟರ್ಮಿನಸ್ ಇಂದ ಬಲ್ಲಾರ್ಸ
आपको पैसेंजर के साथ ऐसा कर रहे हो वो सही है क्या? मेरे साथ आपको चाहिए वो लेते जाइए। हाँ लेते हैं तो क्या दुबारी में हाँ? 1 to डबल प्राइस में। अरे नहीं देंगे, आपको बोल तो रहा हूँ, फिर क्या दिक्कत है? उसी वजह से वो क्लोज कर दिया था ना कंप्लेंट। नहीं देंगे, आप शाम को नहीं देंगे, ठीक है? आप बोलोगे उतने में दे देंगे, ठीक है? हाँ देना आपको पड़ेगा। 80 वाला चाहिए, 80 वाला मिल जाएगा। हाँ देना ओके। पड़ेगा। आप तो रिटर्न तो कर दीजिए। मेरा पास ARTC का फोन नहीं आया और क्लोज कर दिया है, इसीलिए दोबारा किया मैं। उसको बोल देना, ARTC से फोन आया तो ना बोल देना, वो सुबह किया था ना। IRCTC वाला साथ में है ना? इसको उसको आया तो 10 बजे आपके यहाँ पे। वही है ARTC वाला हाँ। है क्या? मैनेजर नहीं है क्या? मैनेजर भी है। मैनेजर ही मैनेजर को तो बुलाना। IRCTC भी चल रही नहीं है। आया, हाँ। नहीं आया। IRCTC वाला आया था ना, मैनेजर नहीं आया इधर। हाँ, IRCTC वाला उसको आया। बुलाना मैनेजर को। एक दो जन का बात नहीं है ना, पूरा ट्रेन में ऐसा ही कर रहे हैं ना। 60 रुपये। 50 का देता था। हाँ आलू पराठा 50 का रेट ही नहीं है उसका भाई। अरे पराठा है भाई, उसमें क्या है? हाँ। दो पराठा है, ये है नहीं। मैं बोला मैं उसको पूछा, इसके साथ अभी एक दे लिया ना अंडा बिरयानी क्या 12 बजे। हाँ उसको भी पूछा कितना क्या लिया ऐसा, वो बोला 100। ಸಾವಿರದ 662 ಕಿಲೋಮೀಟರ್ ಕಂಪ್ಲೀಟ್ ಆದಮೇಲೆ ನಮ್ಮ ಟ್ರೈನ್ ಬಂದು ತಲುಪಿದೆ ನಾಗ್ಪುರ ಜಂಕ್ಷನ್ ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕು ಅಂದರೆ NGP ಇದು ಸೆಂಟ್ರಲ್ ರೈಲ್ವೆ ಝೋನ್ ಬರುತ್ತೆ ಆ್ಯಂಡ್ ಇದೇ ಒಂದು ಡಿವಿಷನ್ನು. ಮತ್ತು ನಂಬರ್ ಆಫ್ ಪ್ಲ್ಯಾಟ್ಫಾರಮ್ ಬಗ್ಗೆ ಹೇಳಬೇಕು ಅಂದರೆ 8 ಪ್ಲ್ಯಾಟ್ಫಾರಮ್ ಇದೆ 11 ಟ್ರ್ಯಾಕ್ ಜೊತೆಗೆ.
ಅಂತಲೇ ಓಕ್ಲಾ ಅಂತ ಸ್ಟೇಷನ್ ತೋರಿಸ್ತಾರೆ, ಅದು ಅಂತ ಅನ್ಕೊಬಿಡಿ. ಡೆಲ್ಲಿ ಇಲ್ಲಿಂದ ಒಂದು 4 ಕಿಲೋಮೀಟರ್ ಐತೆ ಅಷ್ಟೇ. ಸಾವಿರದ 746 ಕಿಲೋಮೀಟ್ರ್ ಕವರ್ ಮಾಡಿದ್ಮೇಲೆ ನಾವು ಬಂದಿದ್ದೀವಿ ದೆಹಲಿಯ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ಗೆ. ಸ್ಟೇಷನ್ ಕೋಡ್ ಬಗ್ಗೆ ಹೇಳ್ಬೇಕಂದ್ರೆ MZM. ನಂಬರ್ ಆಫ್ ಪ್ಲ್ಯಾಟ್ಫಾರಮ್ ಬಗ್ಗೆ ಹೇಳ್ಬೇಕಂದ್ರೆ 9 ಪ್ಲ್ಯಾಟ್ಫಾರಮ್ಮು, 13 ಟ್ರ್ಯಾಕ್ಸ್ ಇದೆ. ಒನ್ ಆಫ್ ದ ಬ್ಯುಸಿಯೆಸ್ಟ್ ರೈಲ್ವೆ ಸ್ಟೇಷನ್ ಅಂತ ಹೇಳ್ಬೋದು. ಇಲ್ಲಿ 179 ಡಿಪಾರ್ಚರ್ ಇಲ್ಲಿಂದ ಆಯ್ತವೆ. ಆ್ಯಂಡ್ ಇಲ್ಲಿ ಬೇಜಾನು ಟ್ರೈನ್ಗಳು ಒರಿಜಿನೇಟ್ ಆಗುತ್ತೆ, ಆಮೇಲೆ ಟರ್ಮಿನೇಟ್ ಆಗುತ್ತೆ, ಆ್ಯಂಡ್ ಪಾಸ್ ಥ್ರೂನು ಜಾಸ್ತಿ ಆಗುತ್ತೆ ಇಲ್ಲಿ. ನಮ್ಮ ಈ ಜರ್ನಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಜರ್ನಿನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೊಂದು ವೀಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.